ವಿಶ್ವನಾಥ್ ಅವರೇ, ನಿಮಗೆ ಕೇಡುಗಾಲ ಬಂದಿದೆ. ನಿಮ್ಮ ಪಾಪದ ಕೊಡೆ ತುಂಬುತ್ತಾ ಇದೆ. ಇವತ್ತು ಹೋಗಿ ಮುಂದೆ ಬಾಕಿ. ದಯವಿಟ್ಟು ಒಕ್ಕಲಿಗರ ಬಗ್ಗೆ ಆಗಲಿ, ಒಕ್ಕಲಿಗರ ಮುಖಂಡರ ಬಗ್ಗೆ ಆಗಲಿ, ಕೃಷ್ಣನವರು ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೃಷ್ಣನವರ ಬಗ್ಗೆ ಆಗಲಿ ಹಗುರವಾಗಿ ಮಾತಾಡೋದನ್ನು ನಿಲ್ಲಿಸಬೇಕು. ನೀವು ಯಾವ ಒಕ್ಕಲಿಗರನ್ನು ಬೆಳೆಸಲಿಲ್ಲ. ನಿಮ್ಮ ಹೆಂಡತಿ 18 ವರ್ಷಗಳಿಂದ ಶಿವರಾಜ್ ಸೇವಾ ಸಂಘದ ಅಧ್ಯಕ್ಷರೇ, ನಿಮ್ಮ ಹೆಂಡತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೇ, ನೀವು ಮೇಯರ್ ಆಗ್ಬಿಡ್ಬೇಕು ಅಂತೇಳಿ ಯಲಹಂಕದ ಶಿವರಾಜ್ ಮನೆ ಎತ್ಕೊಂಡು ಯಲಹಂಕದಲ್ಲಿ ಕಂಟೆಸ್ಟ್ ಮಾಡಿಸಿದ್ರಿ. ಏನಾಯ್ತು ಸ್ವಾಮಿ? ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಂತ್ರೆ ಏನಾಯ್ತು ಸ್ವಾಮಿ ನಿಮ್ಗೆ? ಸಾಮಾನ್ಯ ರೈತರ ಹೆಂಡತಿ ಲಾವಣ್ಯ ನರಸಿಂಹಮೂರ್ತಿ ಅವರು ಇಡೀ ಟಿವಿಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬಂತು. SR ವಿಶ್ವನಾಥ್ ಅವರ ಹೆಂಡತಿ ಪರಾಭವ ಅಂತೇಳಿ ಯಲಹಂಕದಲ್ಲಿ ನಿಂತ್ರಿ. ಸಾಮಾನ್ಯ ಮದ್ಯ ನೇಯ್ತಾರೆ ಸ್ವಾಮಿ, ಮದ್ಯ ನೇಯೋದು ಅವ್ರ ಕೆಲಸ. ಸಾಮಾನ್ಯ ಮದ್ಯ ನೇಯ್ಕಾರನ ಹೆಂಡತಿ ಮುಂದೆ ನೀವು 3,500 ಮತದಿಂದ ನೀವು ಸೋತ್ರಿ. ಇವತ್ತು ನೆಕ್ಸ್ಟ್ ನಿಮ್ಮ ಸರ್ವೆ. ಇವತ್ತು ಏನು ಒಕ್ಕಲಿಗರು ಅಂತ ಹೇಳಿ ಜನ ERCಯನ್ನು ಇಂದ ಒಬ್ಬ ಮಂತ್ರಿಯನ್ನು ಸೋಲಿಸಿದ್ವಿ. ಇಡೀ ಒಕ್ಕಲಿಗರೆಲ್ಲ ಒಂದಾಗಿ ಶ್ರೀನಿವಾಸ್ ಅವ್ರನ್ನ 13,000 ಸೀಟಲ್ಲಿ ಗೆಲ್ಸಿದ್ವಿ. ಎಲ್ಲ ಗೊತ್ತಿರ್ತದೆ ಇತಿಹಾಸ. ಹಿಂದೆ ಇನ್ನೊಬ್ರು ಇದ್ರು 1967ರಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ B. ನಾರಾಯಣ ಸಾಬ್ ತಕ್ಕಡಿ ಕೊಟ್ಟು ಅವ್ರು ಸೋಲ್ಸಿದ್ರು. ಇವತ್ತು ನಿಮ್ಮನ್ನು ಸೋಲ್ಸೋದೇನು ದೊಡ್ಡ ವಿಷಯ ಅಂತ ಹೇಳ್ಕೊಳಕ್ ಹೋಗ್ಬಿಡ್ರಿ. ಎಲ್ಲ ಒಕ್ಕಲಿಗರು ಒಂದ್ಸಾರಿ ಒಂದಾಗಿ ಯಲಹಂಕದಲ್ಲಿ ಇರ್ತಕ್ಕಂಥ ಒಗ್ಗಟ್ಟಾಗಿ ಒಂದ್ಸಾರಿ ಜೋರಾಗಿ ಹೋಗಿದ್ರೆ ಒಬ್ಬ ವ್ಯಕ್ತಿ ಹೋಗಿ ವಿಧಾನಸಭೆ ಬಿಡೋಗ್ತಾನೆ. ಬಂಧುಗಳೇ, ಈ ಒಂದು ಏನು ಸದಾನಂದ ಗೌಡರ ಮೇಲೆ ಆಗಿರ್ತಕ್ಕಂಥ ಇದನ್ನ ನಾವು ಖಂಡಿಸಿ ಮುಂದೆ ಒಕ್ಕಲಿಗರ ಬಗ್ಗೆ ಹಗುರವಾಗಿ ಮಾತಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.